ಹಗಲಿಗೆ ಸೂರ್ಯನೊಬ್ಬನೇ ಅಧಿಪತಿ, ರಾತ್ರಿಗೆ ಚಂದ್ರನೊಬ್ಬನೇ ಅಧಿಪತಿ. ಈ ನಾಡಿಗೆ ಈ ಪ್ರತಾಪನೊಬ್ಬನೇ ಅಧಿಪತಿ. ನಮಸ್ಕಾರ ನಾಗರಾಜನವರಿಗೆ. ನಿನ್ನಿಂದ ಒಂದು ಸಣ್ಣ ಕೆಲಸವಾಗಬೇಕಾಗಿದೆ. ಈಗಾಗಲೇ ನಿನ್ನ ಯಜಮಾನನಿಗೆ 50 ಲಕ್ಷ ಕೊಟ್ಟು ನನ್ನ ಕೆಲಸವಾಗುವವರೆಗೂ ನಿನ್ನನ್ನು ಇಲ್ಲೇ ಇಟ್ಟುಕೊಳ್ಳಬೇಕಾಗಿದೆ. ನಾಗರಾಜ್, ಕೊಂಡುಕೊಂಡೆ ಎಂದಾಕ್ಷಣ ನಾನು ನಿನ್ನ ಸ್ವಾಧೀನವಲ್ಲ. ನನ್ನ ಗುರುವಿಗೆ ತಿರುಗು ಮಂತ್ರ ಹಾಕುವ ಛಲಗಾರ. ನನ್ನ ಜೀವನದ ಮರ್ಡರ್ ಇತಿಹಾಸವನ್ನು ಹೇಳ್ತೀನಿ, ಕಿವಿ ಕೊಟ್ಟು ಕೇಳು. ಒಬ್ಬ ಮಾಮೂಲಿ ವ್ಯವಹಾರಗಾರ ಕೋಟಿಗೂ ಮೀರಿದ ಹಣ ಸಂಪಾದನೆ ಮಾಡುತ್ತಿದ್ದ. ಅವನ ಮನೆ ಲೂಟಿ ಮಾಡಲು ನನ್ನ ಗುರುತನ ಗ್ರೇಟ್ ಕಿರಣ್ ಕ್ರಾಂತಿ ಬಾರಿ ತೆಗೆದುಕೊಂಡು ನನ್ನನ್ನು ಚೂ ಬಿಟ್ಟ. ಅವನ ಮನೆ ಲೂಟಿ ಮಾಡಲು ಹೋದಾಗ ಅವನು ಅಡ್ಡ ಬಂದು ಶವವಾಗಿ ಹೋದ. ಅವನ ಮುದ್ದಾದ ತಂಗಿ ರೇಪಾಗಿ ಹೋದಳ. ಇದರಲ್ಲಿ ನನಗೆ ದೊರೆತದ್ದು ಅರ್ಧ ಭಾಗ, ನನ್ನ ಯಜಮಾನಿಗೆ ದೊರೆತದ್ದು ಕೇವಲ 50 ಲಕ್ಷ. ಮತ್ತೊಂದು ಸಮಯದಲ್ಲಿ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿಸುತ್ತಿದ್ದರು. ಹುಡುಗಿಯ ತಂದೆ ಸುಪಾರಿ ಕೊಟ್ಟ. ಆ ಕೆಲಸವು ಸಲೀಸಾಗಿ ಮುಗಿದು ಹೋಯಿತು. ಕೋಟಿಗೂ ಮೀರಿದ ಈ ವ್ಯವಹಾರದಲ್ಲಿ ನನಗೆ ದೊರೆತದ್ದು 75 ಲಕ್ಷ. ನನ್ನ ಯಜಮಾನನಿಗೆ ದೊರೆತದ್ದು ಕೇವಲ 30 ಲಕ್ಷ. ಇಷ್ಟೆಲ್ಲ ಕಾರ್ಯಗಳಲ್ಲಿ 8 ಸಾರಿ ಅಂದರಾಗಿದ್ದೇನೆ. 8 ನಿಮಿಷದಲ್ಲಿ ಹೊರ ಬಂದಿದ್ದೇನೆ. ಇಷ್ಟೆಲ್ಲ ಹಿಸ್ಟರಿ ಕೇಳಿದ ನಾಗರಾಜನವರಿಗೆ ಈ ಪ್ರತಾಪನನ್ನು ಹೇಗೆ ನಡೆಸಿಕೊಳ್ಳಬೇಕೆಂಬುದು ಅರ್ಥವಾಗಿರಬೇಕಲ್ಲ. ಆದರೆ ಇಲ್ಲಿ ನಾನು ತೂಗುವ ಕತ್ತಿಗೆ ಹಿಡಿಗೈಯಾಗಿ ನಡೆಸುವ ಮಾಟಗಾರ. ಅದು ನಿನಗೆ ನೆನಪಿರಲಿ. ಕೈ ಹಿಡಿದು ನಡೆಸುವೆ ಎಂದಾಕ್ಷಣ ಆ ಕೈ ನಿನ್ನದೆಂದು ತಿಳಿಯಬೇಡ. ಇಲ್ಲಿ ನಾನು ನಿಯತ್ತಿಗೆ ಬೆಲೆ ಕೊಡುತ್ತೇನೆ. ನಿನ್ನ ಆಳ್ವಿಕೆ ನಿನ್ನ ಕೆಲಸ ಆಗುವವರೆಗೆ ಮಾತ್ರ ನೆನಪಿರಲಿ. ಆಮೇಲೆ ನಾನು ಯಾರು ನೀನು ಯಾರು ಗೊತ್ತಾ?
ಅಂದ ಹಾಗೆ ಆ ಧರ್ಮ ನನ್ನ ಸಕಲ ಕಾರ್ಯದ ಹಳೇ ವೈರಿ. ಅವನು ನಾ ಮಾಡುವ ಎಲ್ಲ ಕೆಟ್ಟ ಕೆಲಸ ಕಾರ್ಯಗಳಿಗೂ ಅಡ್ಡಿಯಾಗುತ್ತಿದ್ದಾನೆ. ಅವನನ್ನು ಈ ಭೂಲೋಕದಿಂದ ಯಮಲೋಕಕ್ಕೆ ಟಿಕೆಟ್ ಕೊಡಿಸುವುದು ನಿನ್ನ ಕೆಲಸ. ಇನ್ನು 24 ಗಂಟೆಗಳಲ್ಲಿ ಅವನು ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳಬಾರದು. ಅವನ ಮರಣ ಹಿಂದೆಂದೂ ಆಗಿರದ ಹಾಗೆ ಕೊಲೆಯಾಗಿ ಅವನ ದೇಹದ ತುಂಡುಗಳು ಚಿತ್ರ ವಿಚಿತ್ರವಾಗಿ ಬಿದ್ದು ಸಮಾಧಿಯಾಗಬೇಕು. ಅಂದಾಗ ಮಾತ್ರ ಈ ನಾಗರಾಜನ ಏಳಿಗೆ ಸರಳವಾಗುತ್ತದೆ. ನಾನಾಡಿರೋ ಎಷ್ಟೋ ಬೇಟೆಗಳಲ್ಲಿ ಇದೂ ಒಂದು. ನೋಡುತ್ತಿರೋ ನಾಗರಾಜ್, ನೀ ಕಾಡುತ್ತಿರುವ ಈ ಕನಸನ್ನು ನನ್ನ ಸಾಗಿಸಿ ಆ ಧರ್ಮನ ಕತೆ ಮುಗಿಸಿ ನನ್ನ ಹಿಟ್ ಲಿಸ್ಟ್ ನಲ್ಲಿ ಈ ಕೊಲೆ ಸೇರಿಸಿ ಈ ಪ್ರತಾಪ್ ದಿಗ್ವಿಜಯನಾಗಿ ಮೆರೆಯುವೆ. ಎಲ್ಲ ಪ್ರತಾಪ್, ನೋಡು, ಇವನೇ ಧರ್ಮ ಹೇಗಿದ್ದಾನೆ ನೋಡು. ದೇವರಿಗೆ ಹರಕೆ ಬಿಟ್ಟ ಕೋಣವಾಗಿದ್ದಾನೆ. ನೀನಿನ್ನು ಹೊರಡು, ಕೆಲಸ ಬೇಗನೆ ಮುಗಿಸು. ಧರ್ಮ, ನಾ ಮಾಡುವ ಎಲ್ಲ ಕೆಲಸ ಕಾರ್ಯಗಳಿಗೂ ಅಡ್ಡಿಯಾಗುತ್ತಾ ನಿಂತಿದ್ದೀಯಲ್ಲ. ಇನ್ನು 24 ಗಂಟೆಗಳಲ್ಲಿ ನಿನ್ನ ಮರಣ ಯಮಲೋಕಕ್ಕೆ. ನಿನ್ನ ಪ್ರಾಣ ಮಾತ್ರ ನಿನ್ನ ಮನೆಗೆ ಬಂದು ಸೇರುತ್ತದೆ. ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಕಡು ವೈರಿಯಾಗಿ ನಿಂತು ನನ್ನ ಘನತೆ ಗೌರವಕ್ಕೆ ಕುತ್ತು ತರಲು ಸಂಚು ಹೂಡಿದ್ದೆ ಆ ಮಗನೇ. ಇಂದು ನಾನು ಚೂ ಬಿಟ್ಟಿರುವುದು ಬೀದಿ ನಾಯಿ ಅಲ್ಲ, ಬೇಟೆ ನಾಯಿ. ಆ ಬೇಟೆ ನಾಯಿಯಲ್ಲಿ ಕೈಯಲ್ಲಿ ಸಿಕ್ಕು ಬದಿಪಶುವಾಗಿ ಬೀದಿ ಹೆಣವಾಗಿ ಬೀಳಬೇಕು. ಅದನ್ನು ಕಂಡು ಈ ನಾಗರಾಜ ಬಹು ವಿಜೃಂಭಣೆಯಿಂದ ಪಾರ್ಟಿಯಲ್ಲಿ ಹಾಡಿ ಕುಣಿದು ಸಂತೋಷ ಭರಿತರಾಗಿ ಮತ್ತಿನಲ್ಲಿ ಮೈಮರೆಯಬೇಕು.